ಎಲ್ಲರಿಗೂ ನಮಸ್ಕಾರ. ಈ ದಿನ ಮಂಕುತಿಮ್ಮನ ಕಗ್ಗದಲ್ಲಿ 15ನೇ ಪದ್ಯವನ್ನು ನಾನು ವಾಚನ ಮಾಡ್ತಿದ್ದೀನಿ. ಹಳೆಯ ಭಕ್ತಿ ಶ್ರದ್ಧೆಯಳಿಸಿ ಹೋಗಿದೆ ಮಾಸಿ, ಸುಳಿದಿಲ್ಲವಾತ ಹೊಸ ದರ್ಶನದ ಹೊಳಪುಂ. ಪಳಗೆದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ, ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಇದರ ಅರ್ಥ ಏನಂದರೆ, ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿದೆ ಮಾಸಿ, ಸುಳಿದಿಲ್ಲ ಯಾವ ಹೊಸ ದರ್ಶನದ ಹೊಳಪು. ಯಾವುದೇ ಒಂದು ಹಳೆಯದನ್ನು, ಭಕ್ತಿಗಳನ್ನು, ಶ್ರದ್ಧೆಗಳನ್ನು ಮರೆತು ಬಿಟ್ಟಿದ್ದೀವಿ. ಆದರೆ ಹೊಸದು ಯಾವುದು ಕೂಡ ನಮ್ಮನ್ನು ಉದ್ಧರಿಸುವಂಥದ್ದು, ಒಳ್ಳೆಯ ಒಂದು ರೀತಿ ನೀತಿ ಇರುವಂಥದ್ದು, ಹೊಸ ಧರ್ಮ ಯಾವುದು ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಹಳೆದನ್ನು ಬೇಕಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪಳಗಿದ್ದ ಮನೆ ಬಿದ್ದ ಕುರುಡನ ತೆರೆದು ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಅಂದರೆ ಈಗ ಹಳೆಯ ಸಂಪ್ರದಾಯ ಬೇಕಿಲ್ಲ, ಹಳೆಯ ನಡವಳಿಕೆ ರೀತಿ ನೀತಿ ಬೇಕಿಲ್ಲ. ಭಕ್ತಿ ಶ್ರದ್ಧೆ ಸಂಪ್ರದಾಯ ಅಂದರೆ ಇಲ್ಲಿ ನಡವಳಿಕೆ ಅಂತ. ಭಕ್ತಿ ಶ್ರದ್ಧೆ ಅಂದರೆ ದೇವರನ್ನೇ ಭಕ್ತಿಯಿಂದ ನೋಡಬೇಕು ಅಂತಲ್ಲ. ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಕೆಲಸಗಳನ್ನು ಯಾವುದೇ ಚಿಕ್ಕದಿರಲಿ ದೊಡ್ಡದಿರಲಿ, ನಾವು ಶ್ರದ್ಧೆ ಭಕ್ತಿಗಳಿಂದ ಕೆಲಸಗಳನ್ನು ಮಾಡಿದಾಗ ಅದರಲ್ಲಿ ಸಾಫಲ್ಯವನ್ನು ಕಾಣ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಹಿಂದಿನ ಶ್ರದ್ಧೆ ಭಕ್ತಿಗಳನ್ನು ಮರೆತು ಮಾಡುವ ರೀತಿ ನೀತಿಗಳು ನಮ್ಮಲ್ಲಿ ಅಳಿಸಿ ಹೋಗಿದೆ. ಆದರೆ ಅದಕ್ಕಿಂತ ಉನ್ನತವಾದ ಉತ್ತಮ ರೀತಿಯಲ್ಲಿ ಮಾಡುವಂಥ ರೀತಿ ನೀತಿಗಳು ಇಲ್ಲ, ಅನುಸರಿಸ್ತಾ ಇಲ್ಲ. ಹಿಂದಿನ ದಿನದನ್ನು ಬೇಕಿಲ್ಲ, ಹಿಂದಿನದು ಬೇಕಿಲ್ಲ, ಮುಂದಿನದನ್ನು ಅನುಸರಿಸೋದಕ್ಕೆ ಒಂದು ರೀತಿ ನಮಗೆ ತೋಚ್ತಾ ಇಲ್ಲ, ಬೆಳಕು ತೋರ್ತಾ ಇಲ್ಲ. ಈ ರೀತಿಯ ಒಂದು ಸಂದಿಗ್ಧ ಮನೋಭಾವದಲ್ಲಿ ನಾವು ಸಿಲ್ಕೊಂಡಿದ್ದೀವಿ. ಹೇಗೆ ಅಂದರೆ, ಒಬ್ಬ ತುಂಬ ಅಭ್ಯಾಸ ಇರುವಂಥ ಮನೆಯಲ್ಲಿ ಒಬ್ಬ ಕುಂಟ ಕುರುಡ ನಿತ್ಯವೂ ಓಡಾಡಿಕೊಂಡು ಅವನಿಗೆ ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾನೆ ಚೆನ್ನಾಗಿ. ಅವನು ಅದರಲ್ಲಿ ತುಂಬ ಸಮರ್ಥನಾಗಿ, ಕುಂಟನಾಗಿರು ಕುರುಡನಾಗಿದ್ರೂ ಕೂಡ ಆ ಮನೆಯಲ್ಲಿ ಎಲ್ಲೆಲ್ಲಿ ಏನೋ ಇದೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಅವನಿಗೆ ಅರ್ಥಕೊಂಡಿರ್ತಾನೆ ಮೊದಲಿಂದ. ಅಲ್ಲಿ ಅವನು ತನ್ನನ್ನು ಸಂಭಾಳಿಸ್ಕೊಂಡು ತುಂಬ ಸಮರ್ಥವಾಗಿ ಓಡಾಡ್ತಿರ್ತಾನೆ. ಅಂಥ ಒಂದು ಮನೆ ಬಿದ್ದು ಹೋದರೆ ಅವನ ಪರಿಸ್ಥಿತಿ ಎಂತಹ ಒಂದು ಅಧೋಗತಿಗೆ ಹೋಗುತ್ತೆ, ಅವನು ಎಂಥ ಒಂದು ಕಷ್ಟವನ್ನು ಎದುರಿಸಬೇಕಾಗತ್ತೆ. ಆ ರೀತಿಯ ಒಂದು ಸಂದರ್ಭ ಈಗ ನಮಗಾಗಿದೆ. ಅಂದರೆ ಸಂದಿಗ್ಧ ಪರಿಸ್ಥಿತಿ, ಮುಂದಿನ ದಾರಿ ಗೊತ್ತಿಲ್ಲ, ಹಿಂದಿನ ದಾರಿ ಮರ್ತಿದ್ದೀವಿ. ಎಲ್ಲಿ ಹೇಗೆ ಏನು ಮಾಡಬೇಕು, ಒಬ್ಬೊಬ್ಬರು ಬಂದು ನಮಗೆ ಬೇಕಾದ ರೀತಿ ದಾರಿಯಲ್ಲಿ ಹೋಗ್ತೀವಿ. ಆ ದಾರಿ ಸರಿ ಇದೆಯೋ ಇಲ್ವೋ ಅನ್ನೋ ಗೊತ್ತಿರಲ್ಲ. ಹೋಗದ ಮೇಲೆ ಅದನ್ನು ನಾವು ಅದರಿಂದ ಬಂದ ಅನುಭವದಿಂದ ಅದನ್ನು ಅನುಭವಿಸಿದ ನಂತರ ಅದರ ಪರಿಚಯ ಆಗುತ್ತೆ ನಾವು ಯಾವ ದಾರಿಯಲ್ಲಿ ಹೋಗಿದ್ದೀವಿ. ಈ ರೀತಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇವತ್ತು ಪ್ರಪಂಚ ಇದೆ ಅನ್ನೋದೇ ಈ ಒಂದು ಪದ್ಯದ ಅರ್ಥ. ಅವರು ಕೂಡ ಆ ಒಂದು ತಳಮಳ, ಪ್ರತಿಯೊಬ್ಬ ಆ ಕುಂಟ ಕುರುಡರ ತಳಮಳ, ತಾವು ಬೆಳೆದು ವಾಸಿಸುತ್ತಿದ್ದ ಪರಿಚಯ ಇದ್ದ ಮನೆಯ ಬಿದ್ದು ಹೋದಾಗ ಆ ತಳಮಳ ಹೇಗುಂಟಾಗುತ್ತೆ, ಹಾಗೆ ಭಕ್ತಿ ಶ್ರದ್ಧೆಗಳು, ನಡವಳಿಕೆಗಳು, ಹಿಂದಿನ ನಡವಳಿಕೆಗಳೆಲ್ಲ ಅಳಿಸು ಹೋಗಿ ಮುಂದಿನದು ಸರಿಯಾದ ರೀತಿಯಲ್ಲಿ ನಾವು ಹೋಗುವ ದಾರಿ ಕಾಣಿಸ್ದೆ ಮನಸ್ಸು ಪ್ರಪಂಚದಲ್ಲಿ ಎಲ್ಲರ ಮನಸ್ಸುಗಳದು ತಳಮಳಗೊಂಡಿದೆ ಅನ್ನೋದೇ ಈ ಡಿ ವಿ ಜಿ ಅವರ ಪದ್ಯದ ಭಾವಾರ್ಥ. ಹೇಗೆ ಅಂದರೆ, ಎಲ್ಲನೂ ಇವಾಗ ಎಷ್ಟೋ ವಿಷಯಗಳಲ್ಲಿ ನಾವು ಹೊಸದನ್ನು ಅಳವಡಿಸ್ಕೊಳ್ತೀವಿ, ಹೌದು. ಹಳೆಯದು ಬೇಡ ಅಂತ ಹೇಳಿ ಹೋಗ್ತೀವಿ, ಹೌದು. ಆ ಹೊಸದರಲ್ಲಿ ಕೂಡ ಹೊಸದನ್ನು ಅಳವಡಿಸ್ಕೊಂಡಕ್ಕೆ ಸಂಪೂರ್ಣವಾಗಿ ಹೊಸದಕ್ಕೆ ಸಮರ್ಪಿಸಿಕೊಳ್ಳುವ ಅರ್ಹತೆಯೂ ನಮಗಿರೋದಿಲ್ಲ. ಇಲ್ಲ, ಹಳೆಯದನ್ನು ಇಟ್ಕೊಂಡು ಅದನ್ನು ಸಂಪೂರ್ಣವಾಗಿ ಅನುಸರಿಸೋ ರೀತಿ ನೀತಿನೂ ನಮ್ಮ ಕೈನಲ್ಲಿ ಅಸಾಧ್ಯ ಇಲ್ಲ. ಹಾಗಾಗಿ ಏನೋ ಒಂದು ತಳಮಳ, ಯಾವುದನ್ನು ಅನುಸರಿಸಿದ್ರೆ ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ರೀತಿ ಸರಿಯಾಗಿದೆ, ಯಾವುದು ರೀತಿ ಸರಿ ಇಲ್ಲ ಅನ್ನುವ ಬರೀ ತಳಮಳದಲ್ಲೇ ಕಾಲವನ್ನು ಕಳೆಯುತ್ತಿರೋದಾಗಿದೆ ಅಂತ. ಹೇಗೆ ಅಂದರೆ, ಮತ್ತೇನಿಲ್ಲ ಅಲ್ಲಿ. ನಾವು
ಈಗ ನಮ್ಮ ಈ ದೇಶವನ್ನು ಬಿಟ್ಟು ವಿದೇಶಗಳಿಗೆ ಹೋಗ್ತಾರೆ ಮಕ್ಕಳು. ವೃತ್ತಿಯ ಒಂದು ಇದರಿಂದಾಗಿ ಉದ್ಯೋಗದ ನಿಮಿತ್ತವಾಗೋ ಹೇಗೆ ಹೋಗ್ತಾರೆ. ಅವರು ಎಷ್ಟೇ ಅಲ್ಲಿಯ ರೀತಿ ನೀತಿಗಳನ್ನು ಅನುಸರಿಸ್ಕೊಂಡು ಮಾಡ್ತಾಯಿದ್ರೂ ಕೂಡ ಅವರಿಗೆ ಆ ಬೇರು ಅನ್ನೋಂಥದ್ದು ಮನಸ್ಸಿನಲ್ಲಿರುವಂಥ ಬಂದಿರುವಂಥ ಬೇರು, ಹುಟ್ಟಿದೂರಿನ ಬೇರು ಎಂದೂ ಅದು ಬೇರೆ ಆಗೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಅಲ್ಲಿ ಹೋಗಿ ಅವರು ಬೆಳೆದ ನಂತರ ಹುಟ್ಟಿನಿಂದ ಬಂದಂತಹ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ನಡವಳಿಕೆಗಳನ್ನ ಇಂಥದ್ದೇಂತನೇ ಹೇಳೋದಿಲ್ಲ. ಇಂಥ ಜನಾನೇ ಇಂಥ ಒಂದು ಜಾತಿ ಇದೆಂದೇ ಅಂಥ ಜಾತಿ ಧರ್ಮ ಇಲ್ಲ. ಧರ್ಮ ಎಲ್ಲೆಲ್ಲಿಯೂ ಯಾರ್ಯಾರು ಯಾವ್ಯಾವ ರೀತಿ ಧರ್ಮವನ್ನು ಅನುಸರಿಸ್ತಾರೋ ಅವ್ರವ್ರ ಧರ್ಮ ಅವರವರಿಗೆ ಮೇಲು. ಅಂದರೆ ನಾವು ಯಾವುದೇ ಧರ್ಮವಾಗಲಿ ನಮ್ಮ ಧರ್ಮವನ್ನು ಬಿಟ್ಟು ಪರಧರ್ಮಕ್ಕೆ ಹೋದಾಗ, ಪರದೇಶಕ್ಕೆ ಹೋದಾಗ, ಪರಸ್ಥಳಗಳಿಗೆ ಹೋದಾಗ ನಾವು ಎಷ್ಟು ಕಷ್ಟಪಡ್ತೀವಿ. ಇದನ್ನು ಅಲ್ಲಿಂದ ಬಂದರೆ ಅಲ್ಲಿದು ಅರ್ಧ ಅಡ್ಜಸ್ಟ್ ಆಗಿರುತ್ತೆ, ಇಲ್ಲಿ ಬಂದರೆ ಇಲ್ಲಿದ ಅರ್ಧ ಬೇಕಾಗಿರುತ್ತೆ. ಅಲ್ಲಿ ಅರ್ಧ ಅಡ್ಜಸ್ಟ್ ಆಗುತ್ತೆ, ಇಲ್ಲಿ ಅರ್ಧ ಅಡ್ಜಸ್ಟ್ ಆಗಲ್ಲ, ಇಲ್ಲಿ ಅರ್ಧ ಅಡ್ಜಸ್ಟ್ ಆಗುತ್ತೆ, ಅಲ್ಲಿ ಅರ್ಧ ಅಡ್ಜಸ್ಟ್ ಆಗಲ್ಲ. ಈ ರೀತಿ ಒಂದು ಬರೀ ತಳಮಳದಲ್ಲೇ ಅವನು ಮನುಷ್ಯ ತೊಳಲಾಟದಲ್ಲೇ ಕಳೆಯುವಂತಾಗುತ್ತೆ ಜೀವನವನ್ನು. ಅವನು ನೆಮ್ಮದಿಯಾಗಿ ಜೀವನವನ್ನು ಕಳೆಯೋದು ಯಾವಾಗ? ಮನುಷ್ಯನಿಗೆ ಒಂದು ಮಾರ್ಗವನ್ನು ಮರೆತು ಅಂದರೆ ಒಂದು ದಾರಿಯಲ್ಲಿ ಸಾಕ್ತಾ ಇರ್ತೀವಿ ನಾವು, ಪರಿಚಯದ ದಾರಿಯಲ್ಲಿ ನಮಗೆ ಗೊತ್ತಿರುತ್ತೆ, ದಿನಾ ಓಡಾಡಿರ್ತೀವಿ ಆ ದಾರಿಯಲ್ಲಿ. ಏನೋ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ, ಈ ಹೊಸ ದಾರಿಯನ್ನು ಕಂಡುಕೊಳ್ಳೋ ಒಂದು ಇದಾಗಿ ಆ ಹಳೆ ದಾರಿಯನ್ನು ಬಿಟ್ಬಿಡ್ತೀವಿ, ಹೊಸ ದಾರಿಯಲ್ಲಿ ಹೋಗೋ ಶುರು ಮಾಡ್ತೀವಿ. ಹೊಸ ದಾರಿಯಲ್ಲಿ ಹೋಗಿ ಅಡ್ಡ ದಿಡ್ಡಿ ಹೋಗಿ 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 ಹೊಸದನ್ನು ಹುಡುಕೋದ್ರಲ್ಲೇ ನಾವು ಕಾಲವನ್ನು ಕಳೀತಾ ಹೋಗ್ಬಿಟ್ಟು ಆ ದಾರಿಯಲ್ಲಿ ನಮಗೇನೂ ಸಿಕ್ಕದಂಗೆ ಆಗ್ಬಿಟ್ಟು ಕಡೆಗೆ ಹಳೆ ದಾರಿಯೂ ಮರ್ತು ಹೋಗಿರುತ್ತೆ. ಹಿಂದೆ ಬರೋ ಹೊತ್ತಿಗೆ ಹಳೆ ದಾರಿ ಮುಚ್ಚಿ ಹೋಗಿರುತ್ತೆ, ಮರ್ತು ಹೋಗಿರುತ್ತೆ, ಅದು ಕೂಡ ನೆನಪಲ್ಲಿರೋದಿಲ್ಲ. ಹೊಸ ದಾರಿಯಲ್ಲಿ ಸಂಪೂರ್ಣವಾಗಿ ಕ್ರಮಿಸೋ ಸ್ಥಿತಿಯಲ್ಲೂ ಇರೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ತೊಳಲಾಟದಲ್ಲಿ ಸಿಕ್ಕಂತ ಆಗಿದೆ ಇಂದಿನ ಜನಗಳ ಪರಿಸ್ಥಿತಿ ಅಂತ ಅನ್ನೋ ಒಂದು ಮನಸ್ಸಿನ ಭಾವನೆಯಲ್ಲಿ ಅವರು DVG ಅವರು ಈ ಪದ್ಯವನ್ನು ಹೇಳಿದ್ದಾರೆ. ಇದೇ ಇಂದಿನ ಪದ್ಯದ ಭಾವಾರ್ಥ. ಧನ್ಯವಾದ.